ವೀಕ್ಷಕರೇ ನಮಸ್ಕಾರ. ಈ ದಿನ ನಾವು ಡಯಾಬಿಟಿಸ್ ಮತ್ತು ಡಯಾಬಿಟಿಸ್ನಿಂದ ಕಣ್ಣಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಡಯಾಬಿಟಿಸ್ ಅಂದ್ರೆ ಏನು? ಡಯಾಬಿಟಿಸ್ ಅಥವಾ ಮಧುಮೇಹ ಅಂದರೆ ಇನ್ಸುಲಿನ್ ಕೊರತೆಯಿಂದ ಉಂಟಾಗುವ ಒಂದು ಕಾಯಿಲೆ. ಸೊ ಬಾಡಿಯಲ್ಲಿ ಕಾರ್ಬೋಹೈಡ್ರೇಟ್ ಡಯಟ್ ತಗೊಂಡಾಗ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಕಂಟ್ರೋಲ್ ಮಾಡೋದೇ ಇನ್ಸುಲಿನ್. ಸೊ ಈ ಇನ್ಸುಲಿನ್ ಕೊರತೆಯಿಂದ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಹೈ ಆಗೋದ್ರಿಂದ ಕಣ್ಣಿನ ಸಣ್ಣ ರಕ್ತನಾಳಗಳ ಮೇಲೆ ಮತ್ತು ಬಾಡಿಯಲ್ಲಿ ಹಲವಾರು ಅಂಗಗಳ ಸಣ್ಣ ರಕ್ತನಾಳಗಳ ಮೇಲೆ ಪರಿಣಾಮ ಉಂಟಾಗುತ್ತೆ. ಇದು ಹೇಗೆ ಅಂದರೆ, ಈ ಬ್ಲಡ್ ವೆಸಲ್ ಅಂತ ಇರುತ್ತಲ್ಲ, ಅದ್ರ ಒಳಗಿನ ಭಾಗ ಸಣ್ಣದಾಗಿ ಸ್ಮಾಲ್ ಆಗ್ತಾ ಹೋಗುತ್ತೆ. ಎಂಡೋಥೀಲಿಯಂ ಅಂತೀವಿ, ಇದು ಒಂದು ಬ್ರಿಕ್ ಇದ್ದ ಹಾಗೆ. ಸೊ ಈ ಎಂಡೋಥೀಲಿಯಂ ಅನ್ನೋದು ಲೂಸ್ ಆಗುತ್ತೆ, ಅಲ್ಲಿಂದ ಪ್ರೋಟೀನ್ಸ್ ಲೀಕ್ ಆಗುತ್ತೆ. ಹಾಗೇನೆ ಹಂತ ಹಂತವಾಗಿ ಆ ಆರ್ಗನ್ ಇನ್ವಾಲ್ವ್ ಆಗುತ್ತೆ. ಸೊ ಯಾವ್ಯಾವ ಅಂಗಗಳು ಇನ್ವಾಲ್ವ್ ಆಗುತ್ತೆ ಅನ್ನೋದಾದ್ರೆ, ಮೊಟ್ಟ ಮೊದಲದಾಗಿ ಕಣ್ಣಿನ ನಂತರ ಬ್ರೈನ್, ಹಾರ್ಟ್, ಕಿಡ್ನಿ, ಈ ಇಷ್ಟು ಅಂಗಗಳು ಸಾಮಾನ್ಯವಾಗಿ ಡಯಾಬಿಟಿಸ್ ಇಂದ ಇನ್ವಾಲ್ವ್ ಆಗುವಂತ ಒಂದು ಆರ್ಗನ್ಸ್.